ಅರ್ಜುನ್ ಬಾ. ಕಲ್ಪನಾ ಅಮ್ಮ. ನಿನ್ ಮಗನ್ ಕರ್ಕೊಂಡ್ ಬಾ. ಹಾ ಅರ್ಜುನ, ಹುಷಾರ್ ಕಣೋ. ನೋಡು, ಈ ಪರಿಹಾರದ ಪೂಜೆ. ಕಲ್ಪನಾ, ಅರ್ಜುನ್ ಕರ್ಕೊಂಡ್ ಬಾ. ಹಾ ನಾನೇ ಬರ್ತೀನಿ ರಮ್ಮ. ಅಮ್ಮ. ಅರ್ಜುನ್, ಕಲ್ಪನಾ ಅಮ್ಮ. ಬಾ ಇಲ್ಲಿ. ಸೇವಂತಿ, ಒಂದ್ ನಿಮಿಷ ಬಂದೆ. ಅತ್ತೆ, ಇಲ್ಲೇನಾಗ್ತಿದೆ ಅತ್ತೆ? ಸೇವಂತಿ, ಗೊತ್ತಿಲ್ಲ. ವೇದನಾಯಕಿ ಅಮ್ಮ ನನ್ನನ್ನ ಕರಿತಾ ಇದ್ದಾರೆ. ಏನು ಅಂತ ಕೇಳ್ಕೊಂಡ್ ಬರ್ತೀನಿ, ಆಯ್ತಾ? ಬಂದೆ. ಅಮ್ಮನವ್ರ ಹತ್ರ ಇರೋ ಬಂದಿಗೆಲ್ಲ ಅರಿಶಿಣದ ನೀರಿದೆ, ಅದನ್ನ ಹೋಗಿ ತಗೊಂಡ್ ಬಾ. ಆಯ್ತಮ್ಮ. ಅಮ್ಮ. ಕಲ್ಪನಾ, ಇದರಲ್ಲಿರೋ ನೀರ್ನ ಈ ಹಾಸಿಗೆ ಮೇಲೆ ಚೆಲ್ಲು. ಯಾಕಮ್ಮ? ಹೇಳ್ದಷ್ಟು ಮಾಡು ಅಷ್ಟೇ. ಹಾ. ಇದು ಆ ದೇವಿಯ ಆಜ್ಞೆ. ಆ ತಾಯಿ ಕೊರಳಲ್ಲಿರೋ ಹಾರ ಕಳಚಿ ಬಿದ್ದಿದೆ ಅಂದ್ರೆ ಅಮ್ಮ ಏನೋ ಹೇಳ್ತಿದ್ದಾಳೆ ಅಂತ ಅರ್ಥ. ನಿನ್ನ ಮಗನ ಹಿತಕ್ಕೋಸ್ಕರ ಈ ಹಾರ ಬಂದು ಬಿದ್ದಿದೆ. ನೀನು ಅರಿಶಿಣದ ನೀರನ್ನ ಇದ್ರ ಮೇಲೆ ಚೆಲ್ಲಿದ್ರೇನೆ ನಿನ್ನ ಮಗ ಅಂಗ ಪ್ರದರ್ಶನ ಮಾಡ್ತಾನೆ. ಸರಿ ಅಮ್ಮ, ನೀರು ಹಾಕ್ತೀನಿ.
ಇದರಲ್ಲಿರೋ ನೀರನ್ನ ನಿನ್ ಮಗನ್ ತಲೆ ಮೇಲೆ ಸುರಿ. ಅಯ್ಯೋ ಅಮ್ಮ, ಅಯ್ಯೋ ಅರ್ಜುನ್ ಸರ್ಗೆ ಏನಾಯ್ತು ಅಂತ ದಯವಿಟ್ಟು ಹೇಳಿ ಅತ್ತೆ. ನೀವ್ ಯಾಕೆ ಅಳ್ತಿದ್ದೀರಾ? ಏನೂ ಇಲ್ಲ, ಏನೂ ಇಲ್ಲ ಸೇವಂತಿ. ಆ ತಾಯಿ ಕೃಪೆಯಿಂದ ನನ್ನ ಮಗನ್ಗೆ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಏನ್ ಸಮಾಧಾನವಾಗಿರು. ಅರ್ಜುನ ಹೇಳಪ್ಪ. ಆ ತಾಯಿಗೆ ನಿನ್ ಪ್ರಾರ್ಥನೆ ಸಲ್ತಪ್ಪ. ಮೇಲಿದ್ದೇಳು, ಹೇಳು ಅರ್ಜುನ.
ಅರ್ಜುನ್, ಈ ಹೂಮಾಲೆನ ಆ ದೇವಿ ನಿನಗೋಸ್ಕರ ಕರುಣಿಸಿದಾಳೆ. ಇಷ್ಟೆಲ್ಲ ನೀನು ಯಾರಿಗೋಸ್ಕರ ಮಾಡಿದ್ಯೋ ಆ ಸೇವಂತಿ ಕೊರಳಿಗೆ ಇದನ್ನ ಹಾಕು. ಬಾಮ್ಮ. ಇದು ಸಾಕ್ಷಾತ್ ಆ ಅಮ್ಮನವರೇ ಆಶೀರ್ವಾದ ಮಾಡಿಕೊಟ್ಟಿರೋದು. ಏನನು ಅರ್ಜುನ್ ಸಾಯ್ತಾನಿಂತ ನಾವು ಖುಷಿಯಿಂದ ಕಾಯ್ತಿದ್ರೆ ಉರುಳು ಸೇವೆ ಮಾಡಿ ಗೆದ್ದೆ ಬಿಟ್ಟ. ಅರ್ಶನ ನೀರಲ್ಲಿ ಏನೋ ಶಕ್ತಿ ಇದೆ, ಅದರಿಂದಾನೆ ಮುಳ್ಮೇಲೆ ಇದ್ದಿದ್ದ ವಿಷ ಎಲ್ಲ ಹೊರಟೋಗಿದೆ. ವಿಗ್ರಹದಿಂದ ಹೂಮಾಲೆ ಬಂದು ಬೀಳೋದೇನೋ, ಅದು ಬಿದ್ದ ತಕ್ಷಣ ವೇದನಾಯಕಿ ಅರ್ಶನದ ನೀರನ್ನ ಸುರಿಯೋಕೆ ಹೇಳೋದೇನೋ, ಇದೆಲ್ಲ ನಡೆಯೋದಕ್ಕೆ ಹೇಗ್ ಸಾಧ್ಯ? ಅನು, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ವೇದನಾಯಕಿಗೆ ದೈವಶಕ್ತಿ ಖಂಡಿತ ಇದೆ. ಅವ್ರು ಮಂತ್ರಿಸ್ಕೊಟ್ಟಿದ್ದ ದಾರನ ನಾವು ಮುಟ್ಟೋದಿಕ್ಕೆ ಏನೆಲ್ಲ ಕಷ್ಟಪಟ್ವಿ ಹೇಳು. ಅದನ್ನ ನೀನ್ ಮರ್ತೋದ್ಯಾ? ದೈವಶಕ್ತಿ ವಿರುದ್ಧ ನಾವು ಹೋರಾಡ್ತಿರೋದು ಯಾಕೋ ನನಗೆ ತಪ್ಪನಿಸ್ತಿದೆ. ಅನು, ಏನಾದ್ರೂ ಆದ್ರೆ? ಏನೂ ಆಗಲ್ಲ. ಏನಾದ್ರೂ ಆದ್ರೂ ನನಗ್ ಚಿಂತೆ ಇಲ್ಲ. ಅರ್ಜುನ್ ಮಾವ ಪರಿಹಾರ ಪೂಜೆಗಳನ್ನ ಮುಗಿಸ್ಬಾರ್ದು. ಆ ಸೇವಂತಿಗೆ ಕಣ್ಣು ಬರಬಾರ್ದು. ಕೈಯಲ್ಲಿ ಮುಟ್ಟಕ್ಕಾಗ್ತಿರೋ ದಾರನ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಲಿಲ್ವಾ? ಅದೇ ರೀತಿ ಈ ಪರಿಹಾರ ಪೂಜೆ ನಿಲ್ಲಿಸೋದಕ್ಕೂ ನಾನು ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ಪೂಜೆನ ನಿಲ್ಲಿಸ್ತೀನಿ. ಆ ಸೇವಂತಿಗೆ ಪುನಃ ಕಣ್ ಬರಬಾರ್ದು. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಏನಾಯ್ತು ನಿಮ್ಗೆ? ಏನಿಲ್ಲ ಸೇವಂತಿ, ನನ್ಗೇನೂ ಆಗಿಲ್ಲ. ಅದು ಪರಿಹಾರ ಪೂಜೆಗಳನ್ನ ಮಾಡಿದ್ರಿಂದ ತುಂಬಾ ಸುಸ್ತಾಗ್ತಿತ್ತು, ಮೈಕೈ ನೋಯ್ತಾ ಇತ್ತು ಅಷ್ಟೇ. ಅರ್ಜುನ್ ಸರ್, ಅಷ್ಟೇನಾ? ನಿಜ ಹೇಳ್ತಿದ್ದೀರಾ ತಾನೆ? ಅಷ್ಟೇ ಅಮ್ಮ, ಬೇರೆ ಏನೂ ಆಗಿಲ್ಲ. ಅತ್ತೆ, ಅರ್ಜುನ್ ಸರ್ ನಿಜವಾಗ್ಲೂ ಏನೂ ಆಗಿಲ್ಲ ತಾನೆ? ಅವ್ರು ಚೆನ್ನಾಗಿದಾರಲ್ವಾ? ಹಾ ಸೇವಂತಿ, ಚೆನ್ನಾಗಿದ್ದಾನೆ. ಸೇವಂತಿ, ವೇದನಾಯಕಿ ಅಮ್ಮ ಹೇಳಿದ ಪರಿಹಾರದ ಪೂಜೆನ ಮಾಡ್ತಾ ಇದ್ದಾನೆ. ನಿನಗೆ ದೃಷ್ಟಿ ಬಂದ್ಮೇಲೆ ಜೀವನ ಪೂರ್ತಿ ಇವನ್ ಸೇವೆ ಮಾಡುವಂತೆ. ಹ, ಸರಿ ಅತ್ತೆ, ನಾನು ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸೇವಂತಿ, ಒಬ್ಳೆ ಎಲ್ಲೂ ಹೋಗ್ಬೇಡ ನೀನು. ಇಲ್ಲ ಅತ್ತೆ, ಕೂತಿದ್ ಕಡೆನೆ ಕೂತ್ಕೋಬೇಡ ಅಂತ ಆಶ್ರಮದವರು ಹೇಳಿದ್ದಾರೆ. ಅದು ಅಲ್ಲದೆ ನಿಮ್ ಜೊತೆ 2 ದಿವಸದಿಂದ ಓಡಾಡಿ ಈ ಆಶ್ರಮದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೂ ಅಭ್ಯಾಸ ಆಗಿದೆ. ನೋಡಿ,
ನಿಮ್ಗೂ ಆಯಾಸ ಆಗಿರುತ್ತೆ, ನೀವು ರೆಸ್ಟ್ ತಗೊಳ್ಳಿ. ನಾನು ನಿಧಾನವಾಗಿ ಹೋಗಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡು ಬಂದ್ಬಿಡ್ತೀನಿ. ಸರಿ, ಹುಷಾರು. ಸರಿ ಅತ್ತೆ. ಅರ್ಜುನ್ ಸರ್, ಹಾ? ನಾನು ಧ್ಯಾನದ ಪೀಠದ ಹತ್ರ ಹೋಗಿ ಬರ್ತೀನಿ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಸರಿ, ಹುಷಾರಾಗಿ ನೋಡ್ಕೊಂಡು ಹೋಗು. ಅರ್ಜುನ್ ಸರ್, ನಾನು ನೋಡ್ಕೊಂಡು ಹೋಗಕ್ಕಾಗಲ್ವಲ್ಲ? ಅರ್ಜುನ, ಅರ್ಜುನ, ಸೇವಂತಿ, ಏನಾಯ್ತಮ್ಮ? ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ. ಇರು ಇರು. ಇರು ಆಯ್ತಮ್ಮ. ಹೇಳಮ್ಮ, ಹೇಳು. ಆಂಟಿ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡು ಸೇವಂತಿ, ನೀನು ಈ ಚಿಕ್ಕ ಮುಳ್ಳಿಗೆ ಕಿರ್ಚ್ಬಿಟ್ಟಲ್ಲ. ನಿನ್ ಗಂಡಂಗೆ ಹೆಂಗಾಗಿರ್ಬೇಕು ಅಂತ ಗಂಡನ್ ಪಡೆಯಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ಏನ್ ಹೇಳ್ತಿದ್ದೀರಾ ಆಂಟಿ? ನಿನ್ ಗಂಡ ಮಾಡಿದ್ದು ಅಂತಿಂತ ಪರಿಹಾರ ಪೂಜೆ ಅಲ್ಲ ಸೇವಂತಿ. ಸಾಧಾರಣ ಉರುಳು ಸೇವೆ ಮಾಡಕ್ಕೆ ಎಷ್ಟೋ ಜನ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ನಿನ್ ಗಂಡ ಮುಳ್ಳಿನ ಹಾಸಿಗೆ ಮೇಲೆ ಉರುಳು ಸೇವೆ ಮಾಡಿದ್ರು. ಸ್ವಲ್ಪ ಕೂಡ ನೋವು ತೋರಿಸ್ಕೊಳ್ಳಿಲ್ಲ. ಹಾಗೆ ತನ್ನ ನೋವನ್ನೆಲ್ಲ ನುಂಗಿ ಯಾರು ಉರುಳು ಸೇವೆ ಮಾಡ್ತಾರೋ ಅವ್ರು ಅನ್ಕೊಂಡಿದ್ ಕೆಲಸ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಏನಿಲ್ಲ ಸೇವಂತಿ, ನನ್ಗೇನೂ ಆಗಿಲ್ಲ. ಅದು ಪರಿಹಾರ ಪೂಜೆಗಳನ್ನ ಮಾಡಿದ್ರಿಂದ ತುಂಬಾ ಸುಸ್ತಾಗ್ತಿತ್ತು, ಮೈಕೈ ನೋಯ್ತಾ ಇತ್ತು ಅಷ್ಟೇ. ಅಷ್ಟೇ ಅಮ್ಮ, ಬೇರೆ ಏನೂ ಆಗಿಲ್ಲ. ನಿನ್ ಗಂಡನ ಸೇವೆ ಮೆಚ್ಚಿ ಆ ದೇವಿ ದೃಷ್ಟಿ ಕೊಟ್ಟೇ ಕೊಡ್ತಾಳೆ ಸೇವಂತಿ. ಅಳ್ಬೇಡ, ಬಾ. ನಾನು ಬರ್ತೀನಿ, ಹುಷಾರಾಗಿ ಹೋಗಮ್ಮ. ಸೇವಂತಿ, ವೇದನಾಯಿಕೆ ಅಮ್ಮ ಹೇಳಿದ ಪರಿಹಾರದ ಪೂಜೆನ ಮಾಡ್ತಾ ಇದ್ದಾನೆ. ನಿನಗೆ ದೃಷ್ಟಿ ಬಂದ್ಮೇಲೆ ಜೀವನ ಪೂರ್ತಿ ಇವನ್ ಸೇವೆ ಮಾಡುವಂತೆ. ಹ? ಅರ್ಜುನ್ ಸರ್, ಅರ್ಜುನ್ ಸರ್. ಸೇವಂತಿ, ಸೇವಂತಿ ನಿಧಾನ. ಅದಕ್ಕೆ ಒಬ್ಬೇ ಓಡಾಡ್ಬೇಡ ಅಂತ ಹೇಳೋದು. ಅರ್ಜುನ್ ಸರ್, ಮುಳ್ಳಿನ ಹಾಸಿಗೆ ಮೇಲೆ ಸೇವೆ ಸಲ್ಲಿಸಿದ್ದಕ್ಕೆ ನಿಮಗೆ ನೋವು ಆಗ್ತಿಲ್ವಾ? ಇಲ್ಲ ಸೇವಂತಿ, ಅದು ಹೆಸರಿಗೆ ಬರೀ ಮುಳ್ಳಿನ ಹಾಸಿಗೆ ಅಷ್ಟೇ. ಅದ್ರ ಮೇಲೆ ಮುಳ್ಳು ಇರ್ಲಿಲ್ಲ, ಯಾವ ಮೊಳೆನೂ ಇರ್ಲಿಲ್ಲ.